ಒಂದು ಅಟ್ಯಾಚ್ ಟಾಯ್ಲೆಟು ಮತ್ತು ಒಂದು ಕಾಮನ್ ಟಾಯ್ಲೆಟ್ ಬೇಕಾ, ಕಾಮನ್ ಟಾಯ್ಲೆಟ್ ಬೇಡವಾ? ಇದಕ್ಕೊಂದು ಅಟ್ಯಾಚ್ ಇರ್ಬೋದು ಇದಕ್ಕೆ. ಬೆಡ್ರೂಮ್ ಒಂದು ಕಾಮನ್ ಮಾಡಿಬಿಟ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ಜಾಗ ಸ್ಪೇಸ್ ಹೊರಟೋಗುತ್ತೆ, ಸ್ಪೇಸ್ ಹೋಗುತ್ತೆ. ಸೆಕೆಂಡ್ ಫ್ಲೋರಲ್ಲಿ, ಫಸ್ಟ್ ಫ್ಲೋರಲ್ಲಿ ನೆಕ್ಸ್ಟ್ ಸ್ಟೇರ್ ಕೇಸ್ ಹತ್ಕೊಂಡು ಮೇಲೆ ಹೋದರೆ ಫಸ್ಟ್ ಫ್ಲೋರಲ್ಲಿ ಏನು ಬೇಕು? ಫಸ್ಟ್ ಫ್ಲೋರಲ್ಲಿ ಅದೇ ಸರ್ ಸ್ವಲ್ಪ ಕನ್ಫ್ಯೂಷನ್ ಇದೆ. ಡುಪ್ಲೆಕ್ಸ್ ಮಾಡ್ಸೋದ, ಡಬಲ್ ಬೆಡ್ರೂಮ್ ಮಾಡ್ಸೋದ ಅಂತಿದೆ. ಓಕೆ, ಅದಾದರೆ ಎಷ್ಟಾಗ್ಬೋದು, ಇದಾದ್ರೆ ಎಷ್ಟಾಗ್ಬೋದು? ಸರ್ ನಿಮಗೆ 20ರಿಂದ 21 ಸಾವಿರ ಬರುತ್ತೆ. 2028. ಇನ್ನೊಂದು ಮನೆ ನಾನು ಇರೋದು ವಾಸ ಮಾಡೋದು ಇದೇ ಮನೆ ಅಂತ ಏನಾರ ನಿಮ್ಮ ಮೈಂಡ್ ಥಾಟಲ್ಲಿ ಇತ್ತು ಅಂದರೆ ನೀವೇನು ಮಾಡಬೇಕು, ಡೂಪ್ಲೆಕ್ಸ್ ಹಾಕೊಂಡ್ರೆ ಬೆಸ್ಟ್. ಆ್ಯಕ್ಚುಲಿ ಏನಾಗುತ್ತೆ ಗೊತ್ತಿಲ್ಲ, ಮೇಲ್ಗಡೆ ಇವಾಗ ಫಸ್ಟ್ ಫ್ಲೋರ್ ಇದು ಗ್ರೌಂಡ್ ಫ್ಲೋರ್ ಬಂದು 1 BHK ಕಾರ್ ಪಾರ್ಕಿಂಗ್ ಮುಗಿಯುತ್ತೆ. ಕಾರ್ ಪಾರ್ಕಿಂಗ್ ಆದಮೇಲೆ ಸ್ಟೇರ್ ಕೇಸು 4 ಫೀಟ್ ಬಿಡ್ತಾವೆ. 4 ಫೀಟ್ ಬಿಡ್ತಾ ಇದ್ದರೆ ನಿಮಗೆ ವಯಸ್ಸಾದ್ಮೇಲೂ ಹತ್ತೋದಕ್ಕೆ ನಿಮಗೇನು ಆಯಾಸ ಅನಿಸಲ್ಲ. ವಿಡ್ತ್ ಜಾಸ್ತಿ ಇದ್ದಷ್ಟು ನೀವು ಆರಾಮಾಗಿ ಕಂಫರ್ಟಬಲ್ ಇರುತ್ತೆ. ನೆಕ್ಸ್ಟು ಅಲ್ಲಿ ಮುಂದಗಡೆ ಮೇನ್ ಡೋರ್ ಮುಂದಗಡೆ ಪೋರ್ಟಿಕೋ ತಗೊಳ್ಳಿ. ನೀವು ಊಟ ಆದಮೇಲೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಮತ್ತು ರೋಡ್ ವ್ಯೂ ಪಾಯಿಂಟ್ ಮಾಡೋದಕ್ಕೆ ಒಂದು ಬಾಲ್ಕನಿ ಇರಬೇಕು ಅಲ್ಲಿ ಮೇನ್ ಡೋರ್ ಮುಂದೆ. ಓಕೆನಾ? ನೀವು ಮಂದಿ ಬಾಗಿಲು ತಗೊಂತೀರೋ ಹಿಂದ್ಗಡೆ ಸೆಕೆಂಡ್ರಿ ನಮ್ಮ ಆರ್ಕಿಟೆಕ್ಟ್ಸ್ ಮಾಡಿಕೊಡ್ತಾರೆ. ಅಷ್ಟು ವಾಸ್ತು ನಮಗೆ ಡೋರಲ್ಲಿ ಕೊಟ್ಟಿರ್ತೀವಿ, ಅಲ್ಲಿ ಪೋರ್ಟಿಕೋ ಇರುತ್ತೆ. ಅದು ಓಕೆ ಆದಮೇಲೆ ಎಂಟ್ರಿ ನಿಮಗೆ ಒಂದು ಹಾಲ್ ಇರುತ್ತೆ, ಒಂದು ಡೈನಿಂಗ್ ಇರುತ್ತೆ, ಒಂದು ಪೂಜಾ ಇರುತ್ತೆ, ಒಂದು ಈ ಕಿಚನ್ ಇರುತ್ತೆ. ಕಿಚನ್ ಬ್ಯಾಕ್ ಸೈಡ್ ಯುಟಿಲಿಟಿ ಇರುತ್ತೆ, ಒಂದು ಬೆಡ್ರೂಮು ಅಟ್ಯಾಚ್ ಟಾಯ್ಲೆಟು. ಆ ಬೆಡ್ರೂಮು ಚಿಕ್ಕದು ಬರುತ್ತೆ ನಿಮಗೆ ಫಸ್ಟ್ ಫ್ಲೋರಲ್ಲಿ. ಇನ್ನು ಸ್ಟೇರ್ ಕೇಸ್ ಬಿಡ್ತು ಬಂದು 3 ಫೀಟ್ ಇರುತ್ತೆ ಮೇಲಕ್ಕೆ ಹೋಗೋದಕ್ಕೆ. 30-40 ಸೈಡ್ ಅಲ್ವಾ, ಸ್ಟೇರ್ ಕೇಸ್ ಬಿಟ್ಟು 3 ಫೀಟ್ ಇರುತ್ತೆ. ಮೇಲ್ಗಡೆ ನೆಕ್ಸ್ಟು ಮಾಸ್ಟರ್ ಬೆಡ್ರೂಮಲ್ಲಿ, ಆ ಮಾಸ್ಟರ್ ಬೆಡ್ರೂಮ್ ದೊಡ್ಡದು ಕೊಡ್ತೀವಿ, ವಾಕಿಂಗ್ ಅಟ್ಯಾಚ್ ಟಾಯ್ಲೆಟ್ ಕೊಡ್ತೀವಿ. ಇನ್ನೊಂದು ಕಿಡ್ಸ್ ರೂಮ್ ಆದರೂ ಹಾಕ್ತೀವಿ, ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಬೇಕು ಅಂದರೆ ಮಾಸ್ಟರ್ ಬೆಡ್ರೂಮ್ ಹಾಕ್ತೀವಿ, ಅದಕ್ಕೂ ಅಟ್ಯಾಚ್ ಟಾಯ್ಲೆಟ್ ಇರುತ್ತೆ. ಮುಂದಗಡೆ ಪೋರ್ಟಿಕೋ ಮುಂದಗಡೆ ಫ್ರಂಟ್ ವ್ಯೂ ಪಾಯಿಂಟು ಬಾಲ್ಕನಿ ಇರುತ್ತೆ. ಒಳಗಡೆ ಫ್ಯಾಮಿಲಿ ಏರಿಯಾ ಇರುತ್ತೆ. ಕಟ್ಔಟ್ ಬೇಕು ಅಂತ ಅಂದರೆ ಕಟ್ಔಟ್ ಕೊಡ್ತೀವಿ. ಕೆಳಗಡೆಯಿಂದ ಬಂದು ನೋಡಿದ್ರೆ ಕವರ್ ಮಾಡಿ ಅಂತ ಅಂದರೆ ಫ್ಯಾಮಿಲಿ ಏರಿಯಾ ಸ್ಪೇಸ್ ಫುಲ್ ಸಿಗುತ್ತೆ. ನೀವು ರೆಂಟಲ್ ಪರ್ಪಸ್ ಅಲ್ಲಿ ಮೇಲ್ಗಡೆ ಫುಲ್ ಕೌಂಟ್ ಆಗುತ್ತೆ ಚಿತ್ರದಲ್ಲಿ. ಹೌದು ಸರ್, ರೂಫ್ ಟು ರೂಫ್ ಅಂದರೆ ನಿಮಗೆ ಇವಾಗ ಮೇಲ್ಗಡೆ ಸಿಂಗಲ್ ರೂಮ್ ಮಾಡ್ಕೊಂಡಿರೋದ್ರೆ ಸಿಂಗಲ್ ರೂಮ್ ಅಷ್ಟೇ. ಪೋರ್ಟಿಕೋ ತಗೊಳ್ತೀರ ಅಂದರೆ ಪೂರ್ತಿ ಏರಿಯಾ ಕವರ್ ಮಾಡ್ಕೊತೀವಿ ಅಂದರೆ ಏರಿಯಾ ನಿಮ್ಗೆ ಎಷ್ಟು ರೂಫ್ ನಾವು ಹೇಳ್ಬಿಡ್ತೀವಿ ಅಷ್ಟು ರೂಫ್. ಎಲೆಕ್ಟ್ರಿಷಿಯನ್ಗಾಗಿರಲಿ, ಗಾರೆಯವ್ರಿಗಾಗಿರಲಿ, ಪೇಂಟ್ರಿಗಾಗಿರಲಿ, ಪ್ಲಂಬರ್ಗಾಗಿರಲಿ ಪೂರ್ತಿ ಚದರ ಲೆಕ್ಕ ನಾವು ಕೊಡೋದು. ರೂಫ್ ಟು ರೂಫ್ ಮೆಜರ್ಮೆಂಟ್ ಮಾಡ್ತೀವಿ. ಬಟ್ ನಿಮ್ಮದು ಗ್ರೌಂಡ್